ಮಂಡ್ಯ ಜಿಲ್ಲೆಯಲ್ಲಿ ಯುವಕರಿಗೆ ಬೇಕಾದ ಎಲ್ಲಾ ಸೌಲಭ್ಯವನ್ನು ಒದಗಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಯುವಜನರು ಶಿಕ್ಷಣವನ್ನು ಗಂಭೀರವಾಗಿ ಪಡೆದು ನಡೆದರೆ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಬಹುದು ಎಂದು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್. ಚೆಲುವರಾಯಸ್ವಾಮಿರವರು ಹೇಳಿದರು. ಇಂದು ಮಂಡ್ಯ ಬಾಯ್ಸ್ ಕಾಲೇಜು, ವಿಶ್ವಗಂಗೋತ್ರಿ ಕ್ಯಾಂಪಸ್ನಲ್ಲಿ ನಡೆದ ಮಂಡ್ಯ ವಿಶ್ವವಿದ್ಯಾಲಯದ ನೂತನ ಪ್ರವೇಶ ದ್ವಾರ ಉದ್ಘಾಟನೆ ಹಾಗೂ ನವವಸಂತ 2026 ಮಂಡ್ಯ ಯುವ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರದಿಂದ ಸಿಗುವ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯದಲ್ಲೇ 5ನೇ ಸ್ಥಾನವನ್ನು ಪಡೆಯುವ ಮೂಲಕ ಗುಣಮಟ್ಟದ ಸಾಧನೆಯನ್ನು ಮಾಡಿದೆ. ಇದಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಶ್ರಮ ದೊಡ್ಡದು ಎಂದರು. ಮಂಡ್ಯ ಜಿಲ್ಲೆಯ ಯುವ ಸಂಭ್ರಮದ ಪ್ರಥಮ ಹಾದಿ. ಮುಂದಿನ ದಿನ ಈ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ, ಈ ಜಿಲ್ಲೆಯ ಯುವಕರಿಗೆ ಏನೆಲ್ಲ ನಿಮಗೆ ಬೇಕು ಅದನ್ನೆಲ್ಲವನ್ನೂ ಸಹ ನಾವು ನಿಮಗೆ ಇವತ್ತಿನ ಸರ್ಕಾರ, ಸಿದ್ದರಾಮಯ್ಯನವರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ನಮ್ಮೆಲ್ಲ ಜಿಲ್ಲೆಯ ಶಾಸಕರು, ಅದರಲ್ಲಿ ಯುವ ಶಾಸಕರಾದಂಥ ರವಿಕುಮಾರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯ ಎಲ್ಲ ಯುವಕರಿಗೆ ನಿಮ್ಮೆಲ್ಲರ ಇನ್ನೊಂದು ಮಹತ್ವ ಕ್ರೀಡೆಗೆ ಸಂಬಂಧಪಟ್ಟಂಥ ಒಂದು ಶಂಕುಸ್ಥಾಪನೆಯನ್ನು ಮಾಡತಕ್ಕಂಥ ಜೊತೆಗೆ ಒಂದು ಜಿಲ್ಲೆಯ ಯುವ ಉತ್ಸವವನ್ನು ಭಾಳ ಸಂಭ್ರಮದಿಂದ ಮಾಡ್ತಕ್ಕಂಥದ್ದಕ್ಕೆ ನಾನು ಈಗಾಗಲೇ ರವಿಕುಮಾರ್ ಅವ್ರ ಜೊತೆ ಮಾತನಾಡಿದ್ದೀನಿ. ಬಹುಶಃ ರವಿಕುಮಾರ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತೆ. ಕಾರಣ, ಈ ಯೂನಿವರ್ಸಿಟಿ ಭಾಳ ಗೊಂದಲದಲ್ಲೇ ಪ್ರಾರಂಭ ಆಯಿತು. ಒಂದು ಕಡೆ ಯೂನಿವರ್ಸಿಟಿ ಮುಂದುವರಿಬೇಕು ಅಂತ, ಮತ್ತೊಂದು ಕಡೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ಸ್ಥಾನ ಇದೆ ಇಡೀ ಪ್ರಪಂಚದಲ್ಲಿ, ರಾಜ್ಯದಲ್ಲಿ. ಮೈಸೂರು ವಿಶ್ವವಿದ್ಯಾನಿಲಯದ ಸರ್ಟಿಫಿಕೇಟ್ ಅಂದರೆ ಎಲ್ಲ ಕಡೆ ಮಾನ್ಯತೆ ಇದೆ. ನಮಗೆ ಮೈಸೂರು ವಿಶ್ವವಿದ್ಯಾನಿಲಯ ಸರ್ಟಿಫಿಕೇಟೇ ಬೇಕು ಅನ್ನೋ ಕೂಗು ಭಾಳ ದಿವಸದಿಂದ ಹಾಗೆ ಇನ್ನೂ ನಿರಂತರವಾಗಿದೆ. ಇದರ ಮಧ್ಯದಲ್ಲಿ ಸರ್ಕಾರ ಒಂದು ಕಮಿಟಿ ಮಾಡಿ ಯಾವುದನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂಥೇಳಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಬ್ ಕಮಿಟಿಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ರವಿಕುಮಾರ್ ಅವರು ನನ್ನ ಜೊತೆ ಬಂದು ಭಾಳಷ್ಟು ಗಲಾಟೆ ಮಾಡಿ, ಈಗ ಸದ್ಯಕ್ಕೆ ಬೇಡ, ಇದು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಬೇಡ ಅಂದರೆ ವಾಪಸ್ ತಗೊಳ್ಳಿ, ಬೇಕು ಅಂದರೆ ಮುಂದುವರಿಸಿ, ಈಗ ಸದ್ಯಕ್ಕೆ ಮಂಡ್ಯದಲ್ಲಿ ಇರಬೇಕು ಅನ್ನೋದನ್ನು ನನಗೆ ಒತ್ತಡವನ್ನು ಹೇರಿದ್ರು. ಆ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಅದನ್ನು ಹಾಗೆ ನಿಲ್ಲಿಸಿದ್ದೀವಿ. ಬಹುಶಃ ನನಗೆ ಒಂದು ಆಸೆ ಇದೆ. ಈ ದೇಶ ಸ್ವತಂತ್ರ ಬಂದು 80 ವರ್ಷ ಆಗಿದೆ. ನೋಡಿ, ನಿಮ್ಮೆಲ್ಲರ ಭವಿಷ್ಯ ಇದೆ. ಇಲ್ಲಿ ಕೂತಿರ್ತಕ್ಕಂಥ 3 ಜನ IAS IPS ಅಧಿಕಾರಿಗಳಿದ್ದಾರೆ. ನಾನು ಮಂತ್ರಿ ಇದ್ದೀನಿ, ಶಾಸಕರಿದ್ದಾರೆ. ನಾವೆಲ್ಲ ನಿಮ್ಮಂಗೆ ಹಳ್ಳಿಯಿಂದ, ರೈತರ ಮನೆಯಿಂದ ಬಂದಿರತಕ್ಕಂಥವ್ರು. ಇವತ್ತು ಕುಮಾರು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಹಾಸನ ಜಿಲ್ಲೆಯಿಂದ ಬಂದು ಇವತ್ತು IAS ಪದವಿ ತಗೊಂಡು ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಡಳಿತವನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ನಂದಿನಿಯವರು ಕೋಲಾರ ಒಬ್ಬ ಟೀಚರ್ ಮಗಳಾಗಿ ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಬಂದು ಇಡೀ ರಾಷ್ಟ್ರದ UPSC ಎಕ್ಸಾಮಿನಲ್ಲಿ ಅವರ ತೇರ್ಗಡೆ ಆದಂಥ ಸಂದರ್ಭದಲ್ಲಿ ಇಡೀ ರಾಷ್ಟ್ರದ ನಂಬರ್ 1 ಗ್ರೇಡ್, ಮೊದಲನೆಯ ಒಂದು ಗ್ರೇಡನ್ನು ಪಡೆದು IAS ಅಧಿಕಾರಿಯಾಗಿ ಇವತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾಡಿದೆ. ಹಾಗೆ ನೆಲಮಂಗಲದಿಂದ ಅವರೂ ಸಹ ರೈತ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಂಥ ಒಂದು ಶೋಭಾ ರಾಣಿಯರು ಸಹ ಇವತ್ತು IPS ಪದವಿಯನ್ನು ಪಡೆದು ಇಲ್ಲಿ ನಿಮ್ಮ ಮುಂದೆ ನಿಂತಾರೆ. ನೀವು ರಾಜಕಾರಣಿ ಆಗ್ತಿರೋ, ಪ್ರಿನ್ಸಿಪಾಲ್ರಾಗ್ತಿರೋ, IPS ಆಗ್ತಿರೋ, IAS ಆಗ್ತಿರೋ, MLA ಆಗ್ತಿರೋ, ಸೈನ್ಸಿಸ್ಟ್ ಆಗ್ತಿರೋ, ಎಲ್ಲ ನಿಮ್ಮ ಕೈಲಿದೆ. ನೀವು ಉದಾಸೀನ ಮಾಡಿದ್ರೆ ನಿಮ್ಮ ಭವಿಷ್ಯ ನೀವೇ ಹುಡುಕಬೇಕಾಗತ್ತೆ. ಇಲ್ಲ ಗಂಭೀರವಾಗಿ ತಗೊಂಡ್ರೆ
ಈ ರಾಜ್ಯದ ಒಂದು ಪ್ರಥಮ ಪ್ರಜೆಯಾಗಿ ಹೊರಹೊಮ್ಮಲಿಕ್ಕೆ ಅವಕಾಶ ಇದೆ. ನಿಮಗೆ ನಾವು ಏನೆಲ್ಲ ನಿಮಗೆ ಅವಶ್ಯಕತೆ ಇದೆಯೋ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿರ್ಬೋದು, ಮುಂದಿನ ಹೆಜ್ಜೆ ಇರ್ಬೋದು, ಅದು ಕ್ರೀಡೆಯಲ್ಲಿರ್ಬೋದು, ಓದಿನಲ್ಲಿರ್ಬೋದು, ಜ್ಞಾನ ಬೆಳೆಸ್ಕೊಳ್ತಕ್ಕಂಥದ್ದಿರ್ಬೋದು, ಸಂಸ್ಕಾರ ಪಡೆಯೋದಂಥದ್ದಿರ್ಬೋದು, ಎಲ್ಲ ವಿಚಾರದಲ್ಲೂ ಸಹ ನೀವು ಈ ಒಂದು ವಯೋಮಿತಿ ಏನಿದೆ PVC ಮತ್ತು ಡಿಗ್ರಿ ಏನಿದೆ ಈ ಸಂದರ್ಭದಲ್ಲಿ ನೀವು ಏನೆಲ್ಲ ಒಂದು ಮಂಡ್ಯ ವಿಧಾನಸಭಾ ಶಾಸಕ ಪಿ ರವಿಕುಮಾರ್ ಮಾತನಾಡಿ, ಮಂಡ್ಯ ವಿಶ್ವವಿದ್ಯಾಲಯ ಸಂಭ್ರಮವನ್ನು ರಾಜ್ಯದ ಜನತೆಗೆ ತಲುಪಿಸುವ ಕೆಲಸ ಇಂದು ಆಗುತ್ತಿದೆ. ರಾಜ್ಯದ 8 ವಿಶ್ವವಿದ್ಯಾಲಯ ಆರ್ಥಿಕವಾಗಿ ಸ್ವಾವಲಂಬನೆ ಆಗಿದೆ. ರಾಜ್ಯದಲ್ಲಿ ಎಲ್ಲೂ ಇರದ ಆಪಲ್ ಲ್ಯಾಡ್ ಅನ್ನು ಮಂಡ್ಯ ವಿಶ್ವವಿದ್ಯಾಲಯದಲ್ಲಿರುವುದು ಹೆಮ್ಮೆಯ ಸಂಗತಿ. ಇನ್ನು 6 ತಿಂಗಳಿನಲ್ಲಿ 2 ಕೋಟಿ ಅನುದಾನದಲ್ಲಿ ಸುಸಜ್ಜಿತ ಕ್ರೀಡಾಂಗಣ ಹಾಗೂ ಉತ್ತಮ ಕ್ಯಾಂಟೀನ್ ಸ್ಥಾಪಿಸಲಾಗುತ್ತದೆ ಹಾಗೂ 4 ಕೋಟಿ ಅನುದಾನದಲ್ಲಿ ಬ್ಯಾಸ್ಕೆಟ್ಬಾಲ್ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುವುದು ಎಂದರು. ಬರೀ ನೀವು ಚಂದನ್ ಶೆಟ್ಟಿ ನೋಡಕ್ಕೆ ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅವರೊಂದು ಮಾತು ಹೇಳಿದ್ರು ನಿಮಗೆ ಅರ್ಥ ಆಗಲಿಲ್ಲ, ಸುಮ್ಮನೆ ಬೆಪ್ಪೆ ಥರ ಕೂತಿದ್ರಿ. ಯೂನಿವರ್ಸಿಟಿನ ಮುಚ್ಚೋಣ ಅಂತಿದ್ದೀವಿ, ಮುಂದಕ್ಕೆ ಹಾಕಿದ್ದೀವಿ, ರವಿ ಗಲಾಟೆ ಮಾಡ್ದ ಅಂತ. ಮುಚ್ಚಬೇಕಾ ನಿಮ್ಮ ಯೂನಿವರ್ಸಿಟಿನ? ನೀವು ಮೈಸೂರಿಗೆ ಮತ್ತೆ ಹೋಗ್ತೀರಾ? ನೀವು ಮತ್ತೆ ಮೈಸೂರವ್ರ ಗುಲಾಮರಾಗ್ತೀರಾ? ಆಗ್ಬೇಕಾ? ಆಗ್ಬೇಕಾದ್ರೆ ಮಿನಿಸ್ಟ್ರ್ ಹೇಳಿದ್ನ ಕೇಳ್ಕೊಂಡು ಸುಮ್ಮನೆ ದೆಪ್ಪ ಕುತ್ಕೊಳ್ಳಿ. ಪಿಕ್ಚರ್ ಅವ್ರು ಬಂದರೆ ಚಪ್ಪಾಳೆ ಹೊಡಿತೀರಾ. ಯೂನಿವರ್ಸಿಟಿ ಮುಚ್ಚೋಣ ಅಂತ ಹೇಳಿದ್ರೆ ಮುಚ್ಚಬೇಕಾ? ಇಂಥ ಫೆಸ್ಟ್ಗಳು, ಇಂಥ ಯುವ ಸಂಭ್ರಮ ಖಾಸಗಿ ಕಾಲೇಜಲ್ಲಿ ಮಾತ್ರ ಮಾಡ್ತಾಯಿದ್ರು. ಇದನ್ನು ಯಾಕೆ ಮಾಡಿದೆ ಅಂದರೆ ಕರ್ನಾಟಕದಲ್ಲಿ ಮಂಡ್ಯದಲ್ಲಿ ಒಂದು ಯೂನಿವರ್ಸಿಟಿ ಇದೆ ಅಂತ ನೋಡಲಿ ಅಂತ ಮಾಡಿರೋದು. ಅವ್ರು ಮುಚ್ಚೋಣ ಅಂತ ಹೇಳಿದ್ರೆ ಆಯಿತು ಅಂತ ಚಪ್ಪಾಳೆ ಹೊಡಿತಾ ಇದ್ರು, ಮುಚ್ಚಿ ಮುಚ್ಚಿ ಅಂತ. ಮುಚ್ಚಬೇಕಾ ಮಂಡ್ಯ ಯೂನಿವರ್ಸಿಟಿನ? ಮತ್ತು ನಿಮಗೆ ಮೈಸೂರು ಯೂನಿವರ್ಸಿಟಿದು ಡಾಕ್ಯುಮೆಂಟ್ಸ್ ಬೇಕಾ? ಮಂಡ್ಯ ಯೂನಿವರ್ಸಿಟಿ ಅನ್ನೋ ಡಾಕ್ಯುಮೆಂಟ್ಸ್ ಬೇಕಾ? ಮತ್ತು ಜೋರಾಗಿ ಹೇಳಿ. ಹೌದು, ಮಂಡ್ಯ ಮೈಸೂರು ಕೆಳಗಡೆ ಇತ್ತು, ಇವತ್ತು ನಾವು ಸ್ವಾಭಿಮಾನಿಗಳು. ಮಂಡ್ಯ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಮಂಡ್ಯ. ಯಾರು ಬಂದರೂ ಈ ಯೂನಿವರ್ಸಿಟಿನ ಮುಚ್ಚಕ್ಕಾಗಲ್ಲ. ನಮ್ಮ ಸರ್ಕಾರಕ್ಕೂ ಹೇಳಿದ್ದೀನಿ, ಬೆಂಕಿ ಹಚ್ಚಿಸ್ತೀವಿ ಮಂಡ್ಯ ಯೂನಿವರ್ಸಿಟಿ ಕಟ್ಟಿದ್ರೆ ಮುಚ್ಚಿದ್ರೆ ಅಂತ. ನಿಮ್ಮ ಮಂತ್ರಿಗೆ ಹೇಳಿದ್ದೀನಿ, ಮಂಡ್ಯ ಮಾತೆತ್ತಿದ್ರೆ ಮಂಡ್ಯ ಯೂನಿವರ್ಸಿಟಿ ಮುಚ್ಚೋಣ ಅಂತ ಹೇಳಿದ್ರು ನಿಮ್ಮ ಮಿನಿಸ್ಟ್ರು. ನಾನು ಹೇಳಿದ್ದೀನಿ ಮಂಡ್ಯ ರೋಡಲ್ಲಿ ಓಡಾಡಕ್ಕೆ ಬಿಡಲ್ಲ ನಾನು ಅಂತ. ಮಂಡ್ಯ ಯೂನಿವರ್ಸಿಟಿ ಸ್ಥಾಪನೆ ಮಾಡಿದ್ದೀವಿ. ಇದನ್ನು ತಗೊಂಡೋಗೋದು ಎಲ್ಲಿ ಅಂತ ಗೊತ್ತು. ಸ್ಥಾಪನೆ ಮಾಡೋದು ಕಷ್ಟ. ಸ್ಥಾಪನೆ ಮಾಡಿದ್ಮೇಲೆ ಅದನ್ನು ಹೆಂಗೆ ತಗೊಂಡೋಗ್ಬೇಕು ಅಂತ ಮಂಡ್ಯ ಜನಕ್ಕೆ ಗೊತ್ತು, ಮಂಡ್ಯ ವಿದ್ಯಾರ್ಥಿಗಳಿಗೆ ಗೊತ್ತು. ಇವತ್ತು 8 ಯೂನಿವರ್ಸಿಟಿಗಳು ಸ್ಥಾಪನೆ ಆಗಿದೆ. ಅದರಲ್ಲಿ ಲಾಭದಲ್ಲಿ ನಡೀತಾ ಇರೋದು ಏಕೈಕ ಮಂಡ್ಯ ಅಂದರೆ ನಮ್ಮ ಕಾಲ ಮೇಲೆ ನಾವು ನಿಂತಿರೋದು ಮಂಡ್ಯ ಯೂನಿವರ್ಸಿಟಿ ಮಾತ್ರ. ಅದನ್ನು ಉಳಿಸೋದು ಬೆಳೆಸೋದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ, ಪ್ರೊಫೆಸರ್ಗಳಿಗೆ ಗೊತ್ತು. ಇವತ್ತು ಇಡೀ ಕರ್ನಾಟಕದ ಯಾವ ಯೂನಿವರ್ಸಿಟಿಯಲ್ಲಿ ಇಲ್ಲ, ನಮ್ಮ ಮಂಡ್ಯದ ಯೂನಿವರ್ಸಿಟಿಯಲ್ಲಿ ಆ್ಯಪಲ್ ಲ್ಯಾಬ್ ಇದೆ. ನಾನು ಶಾಸಕನಾದ 6 ತಿಂಗಳಲ್ಲೇ ಮಂಡ್ಯ ಯೂನಿವರ್ಸಿಟಿಗೆ ಆ್ಯಪಲ್ ಲ್ಯಾಬನ್ನು ಸ್ಥಾಪನೆ ಮಾಡಿದ್ದೀವಿ. ನಮ್ಮ ಮಂತ್ರಿಗಳು ಮಂಡ್ಯ ಯೂನಿವರ್ಸಿಟಿಗೆ ಆ್ಯಪಲ್ ಲ್ಯಾಬ್ ಬೇಕು, ಇಂದಿನ ಕುಲಾಧಿಪತಿಗಳಾಗಿದ್ದ ಪುಟ್ಟರಾಜ್ ಅವರ ಒಂದು ಸಹಕಾರದಲ್ಲಿ ಅವತ್ತಿನ ನಮ್ಮ ಕೃಷಿ ಸಚಿವರು ಮಂಡ್ಯ ಯೂನಿವರ್ಸಿಟಿಗೆ ಆ್ಯಪಲ್ ಲ್ಯಾಬ್ ಬೇಕು ಅಂತೇಳಿ ಮಂಡ್ಯದ ಕರ್ನಾಟಕದ ಯಾವ ಸರ್ಕಾರಿ ಯೂನಿವರ್ಸಿಟಿಯಲ್ಲಿ ಇಲ್ಲ, ನಮ್ಮ ಯೂನಿವರ್ಸಿಟಿಯಲ್ಲಿ ಮಂಡ್ಯದ ಆ್ಯಪಲ್ ಲ್ಯಾಬ್ ಇದೆ. ಇದು ನಮ್ಮ ಯೂನಿವರ್ಸಿಟಿಯ ಹೆಮ್ಮೆ. ಇವತ್ತು ನಾವು ರೋಮನ್ ಶೈಲಿಯಲ್ಲಿ ನಮ್ಮ ಹೆಬ್ಬಾಗಿಲನ್ನು ನಿರ್ಮಿಸಿದ್ದೀವಿ. ಮೊದಲು ಆ ರೀತಿ ಇತ್ತು ಹೆಬ್ಬಾಗಿಲು. ಮಂಡ್ಯ ಯೂನಿವರ್ಸಿಟಿ ಮುಚ್ತೀವಿ ಅಂತ ಹೇಳಿದಾಗ ಅದಕ್ಕೆ ನಾವು ಆಸ್ಪದ ಕೊಡಬಾರ್ದು ಅಂತೇಳಿ 3 ಕೋಟಿಯನ್ನು ವಿನಿಯೋಗಿಸಿ ಒಂದು ಒಳ್ಳೆ ಸ್ವಾಗತ ಕಮಾನನ್ನು ಮಾಡಿ ಇವತ್ತು ಇನಾಗ್ರೇಷನನ್ನು ಮಾಡಿದ್ದೀವಿ. ಅದೇ ರೀತಿ ಇವತ್ತು ವ್ಯಾಲ್ಯುವೇಷನ್ ಕಟ್ಟಡಕ್ಕೂ ಕೂಡ ಮಂತ್ರಿಗಳು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ನಿಮ್ಮನ್ನೆಲ್ಲ ಕ್ರೀಡೆಯನ್ನು ಇಂಡೋರ್ನಲ್ಲಿ ಆಡಬೇಕು ಅಂತೇಳಿ ಸರ್ಕಾರದ ವಿಶೇಷವಾದ 2 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಅದಕ್ಕೂ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಇನ್ನು 6 ತಿಂಗಳಲ್ಲಿ ನಿಮಗೊಂದು ಸುಸಜ್ಜಿತವಾದ ಕ್ರೀಡಾಂಗಣವನ್ನು ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಇದರ ಜೊತೆಗೆ ನೀವು ಬಹಳ ದಿನದ ಬೇಡಿಕೆ ಆಗಿದ್ದ ಸುಸಜ್ಜಿತವಾದ ಕ್ಯಾಂಟೀನನ್ನು ಶೀಘ್ರದಲ್ಲೇ ಹೊಸ ಕ್ಯಾಂಟೀನನ್ನು ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ಸುಸಜ್ಜಿತವಾದ ಹೈಜಾನಿಕ್ ಕ್ಯಾಂಟೀನನ್ನು ನಿರ್ಮಿಸಿ ಕೊಡ್ತೀವಿ. ಇದರ ಜೊತೆಗೆ ನಮ್ಮ ಉಸ್ತುವಾರಿ ಸಚಿವರು 4 ಕೋಟಿ ರೂಪಾಯಿಯನ್ನು ನಮಗೆ ಕೊಡಿಸಿದ್ದಾರೆ.
ಅದನ್ನು ಇಟ್ಕೊಳ್ತಾ ಇದ್ದೀವಿ, ನೀವೆಲ್ಲ ಬರಬೇಕು ಅಂತ ಹೇಳಿ. ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜೆ ಶೋಭಾರಾಣಿ, ಮಂಡ್ಯ ವಿಶ್ವವಿದ್ಯಾಲಯ ಕುಲಸಚಿವ ಪ್ರೊಫೆಸರ್ ಕೆ ಶಿವಚಿತ್ತಪ್ಪ, ಕೃಷ್ಣಕುಮಾರ್, ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ, ಮೂಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಮಂಡ್ಯ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚೆಲುವರಾಯಸ್ವಾಮಿ, ವಿಜಯಲಕ್ಷ್ಮಿ ರಘುನಂದನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.